ಮನೆ ಬಾಡಿಗೆ ತೆಗೆದುಕೊಂಡ ಕುಟುಂಬ ಮನೆ ಖಾಲಿ ಮಾಡುವ ವಿಚಾರದಲ್ಲಿ ಕುಂಟು ನೆಪಹೊಡ್ಡಿ ಮಾಲಿಕೆ 85 ವರ್ಷದ ವೃದ್ಧಿಯನ್ನ 4 ಜನ ಮನಬಂದಂತೆ ಥಳಿಸಿದ ಪರಿಣಾಮ ವೃದ್ಧಿಗೆ ತೀವ್ರ ಪೆಟ್ಟಾಗಿ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಶಿರಾ ತಾಲೂಕು ಕಳ್ಳಂಬೆಳ ಹೋಬಳಿ ತರೂರು ಸಮೀಪದ ಹೊಸಮಲ್ಲನಹಳ್ಳಿ ಗ್ರಾಮದ ಎಚ್ಎಂ ರಂಗಯ್ಯನವರ ಮಡದಿ ನಾಗರತ್ನಮ್ಮ ತೀವ್ರ ಹಲ್ಲೆಗೊಳಗಾದ ವೃದ್ಧಿಯಾಗಿದ್ದು, ಈಕೆಗೆ ತೀವ್ರ ಪೆಟ್ಟಾಗಿ ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮ್ಹಾನ್ಸ್ಗೆ ದಾಖಲು ಮಾಡಲಾಗಿದೆ ಎನ್ನಲಾಗಿದೆ. ಕಳ್ಳಂಬೆಳ ಹೋಬಳಿ ನಮ್ಮ ನಾಗರತ್ನಮ್ಮ ಮತ್ತು ರಂಗಪ್ಪ ಅಂತ ನಮ್ಮ ಅತ್ತೆ ಮಾವ ಇವ್ರ ಜಮೀನಲ್ಲಿ ಇವರ ತಾತ ಇದ್ದಾರಲ್ಲ ರಂಗಪ್ಪ ಅವರ ಅಕ್ಕನ ಮಕ್ಕಳಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ರು ಅವರು ವಾಸ ಇರೋಕ್ಕೆ ಅಂತಲೇ. ಮನೆ ಕಟ್ಟಿಸ್ಕೊಂಡ್ಮೇಲೆ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಮನೆಗೆ ಸೇರ್ಕೊಂಡಿದ್ರು ಅವರು. ಈಗ ಇವ್ರು ಬಿಡ್ರಿ ಅಂತ ಹೋಗಿದ್ದಕ್ಕೆ ವಯಸ್ಸಾಗಿರೋರನ್ನ ಹಿಡಿದು ಬಡ್ದು ಹೊಡೆದಾಡಿ ಜಗಳ ಮಾಡೋಕ್ಕೆ ಹೋಗಿದ್ರು. ನಾವು ಅದನ್ನ ನೋಡ್ಬಿಟ್ಟು ಬಿಡ್ಸೋಣ ಅಂತ ಹೋಗಿದ್ವಿ. ನಮ್ಮ ಮೇಲೂ ಹಲ್ಲೆ ಮಾಡಿದ್ದಾರೆ. 4 ಜನ ಸೇರ್ಕೊಂಡು ಈ ಕೆಲಸ ಮಾಡಿರೋದು ಅಣ್ಣ ತಮ್ಮಗಳು. ಶಿವಣ್ಣ, ರಂಗತಾಯಮ್ಮ, ಶೇಖರಪ್ಪ ಅಂದ್ರೆ ಇವ್ರ ಮನೆನೇ ಬಿಡ್ಸಕ್ಕೆ ಹೋಗಿದ್ಕೆ ಅವ್ರು ಗಲಾಟೆ ಮಾಡೋರು? ಹೌದು, ಇವ್ರ ಮನೆ 9/7 ಅದು ಸರ್ವೆ ನಂಬರ್ ಹೊಸಮನಹಳ್ಳಿನೇ ಬರುತ್ತೆ. ಊರ ಹತ್ರನೇ ಇದೆ, ಹಳ್ಳಿಕಟ್ಟೆ ಮುಂದಗಡೆನೇ ಇದೆ ಜಾಗ. ಬಿಡಲ್ಲ ನಾವು ಅಂತ ಹೇಳ್ಬಿಟ್ಟು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅಜ್ಜಿಗೆಲ್ಲ ತಲೆಗೆಲ್ಲ ಚೆಚ್ಚಿ ಜುಟ್ಟೆಲ್ಲ ಹಿಡ್ಕೊಂಡು ಇದು ಮಾಡಿದ್ದಾರೆ. ಸುಸ್ತಾಗಿ ಅಲ್ಲೇ ಬಿದ್ದರು. ಮಾಂಗಲ್ಯ ಸರ ಎಲ್ಲ ಕಿತ್ತಾಕಿದ್ದಾರೆ. ಅದು ಕಳೆದೋಗಿದ್ದೇ ಗೊತ್ತಿಲ್ಲ. ಅಲ್ಲಿ ಮನೇಲಿರೋರು ಹುಡುಕಿದ್ದಾರೆ, ಅದೇನು ಸಿಗ್ತಾ ಇಲ್ವೋ ಅದನ್ನು ವಿಚಾರ ಹೇಳಲಿಲ್ಲ ನಮಗೆ. ಆಸ್ಪತ್ರೆಗೆ ತಕ್ಷಣ ನಾವು ಸ್ಟೇಷನ್ಗೆ ಓದಿ ಕಂಪ್ಲೇಂಟ್ ಕೊಡೋಣ ಅಂದ್ಬಿಟ್ಟು ಅಲ್ಲಿ ಕೊಟ್ಟು ಕೂತಿದ್ರು ಇವರು. ಒಂದು 5 ನಿಮಿಷ ವೆಯ್ಟ್ ಮಾಡೋಣ, ಸಾಹೇಬ್ರು ಬರ್ತಾರೆ ಅಂತ. ಇದ್ದಕ್ಕಿದ್ದಂಗೆ ಇವರು ತಲೆ ಸುತ್ತಿ ಬಿದ್ದು ವಾಂತಿನೂ ಮಾಡ್ಕೊಂಡ್ರು. ಅಲ್ಲಿ ಸಾಹೇಬ್ರುಗಳು ಇದ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಫಸ್ಟು, ಆಮೇಲೆ ನೋಡೋಣ ಕಂಪ್ಲೇಂಟ್ ಎಲ್ಲ ತಗೊಂತೀವಿ ಅಂದರು. ತಕ್ಷಣ ನಾವು ಶಿರಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಶಿರಾ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅಲ್ಲೂ ಒಂದು 3 ಸರ್ತಿ ವಾಂತಿ ಆಯಿತು, ಸುಸ್ತಾದರೂ ಬಾಟ್ಲಿ ಎಲ್ಲ ಹಾಕಿದ್ದಾರೆ, ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿ ಸಿಟಿ ಸ್ಕ್ಯಾನಿಗೆ ಬರ್ತೀನಿ, ತಲೆ ಸುಸ್ತು ಅಂತಾರೆ. ಅಲ್ಲಿ ಮಾಡಿಸಿದ್ರೆ ಗೊತ್ತಾಗುತ್ತೆ ಏನಾಗಿದೆ ಅಂದ್ಬಿಟ್ಟು ಅಂತ. ಅಲ್ಲಿ ಇರಲಿಲ್ಲ ಅದು ಸಿಟಿ ಸ್ಕ್ಯಾನು ಶಿರಾದಲ್ಲಿ. ತುಮಕೂರು ಆಸ್ಪತ್ರೆಗೆ ಬರ್ತಿದ್ದಾರೆ, ಇಲ್ಲಿ ಬಂದು ಮಾಡಿಸಿದ್ದಾರೆ, ಇನ್ನೂ ರಿಪೋರ್ಟ್ ಬಂದಿಲ್ಲ. ಇನ್ನು ವೃದ್ಧಿ ನಾಗರತ್ನಮ್ಮಗೆ ಸೇರಿದ ಹೊಸಮಲ್ಲನಹಳ್ಳಿಯ ಸರ್ವೆ ನಂಬರ್ 9/7ರಲ್ಲಿ ಜಮೀನು ಸೇರಿದ್ದು, ಇದೇ ಸರ್ವೆ ನಂಬರ್ನಲ್ಲಿದ್ದ ಮನೆಯಲ್ಲಿ ವಾಸವಿದ್ದ ಶೇಖರಯ್ಯ, ಶಿವಣ್ಣ, ರಂಗತಾಯಮ್ಮ ಹಾಗೂ ತಾಯಮ್ಮ ಎಂಬುವರು ವೃದ್ಧಿಯ ಮೇಲೆ ಏಕಾಏಕಿ ದೊಣ್ಣೆ, ಕಡ್ಡಿ ಹಾಗೂ ಇನ್ನಿತರ ಆಯುಧಗಳಿಂದ ಮನಬಂದಂತೆ ಥಳಿಸಿ ತೀವ್ರ ಗಾಯಗೊಳಿಸಿದ್ದಾರೆ ಎಂದು ನೊಂದ ಮಹಿಳೆ ನಾಗರತ್ನಮ್ಮ ತುಮಕೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ. ಜಮೀನು ನಾವೇ ಮನೆ ಕಟ್ಟಿದ್ದು, ಅದನ್ನು ಬಿಡ್ರಿ, ಇವಾಗ ನಾವು ಈ ಮನೆಯೆಲ್ಲ ಬಿದ್ದೋಗತ್ತೆ ಅಂದಿದ್ದಕ್ಕೆ ಜುಟ್ಲೆ ಹಾಕಿ ಎಳ್ದ ಹುಡುಗಿ ಏನು ಬೇಕು ಎಲ್ಲ ಮಾಡಕ್ಕೆ. ಯಾರು ಅವರು ಬಡ್ದಿರೋದು? ಯಾರು? ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳು ಸೊಸೆ. ಹಾಂ ಹಾಂ ಹಾಂ. ಏನೋ ಎಮ್ಮನ ಹೆಸರು ಏನು? ರಂಗತಾಯಿ. ಹಾಂ, ರಂಗತಾಯಿ ಅಂತಲ್ಲ, ಯಾಕೆ? ಶಿವಣ್ಣ. ಹಾಂ ಹಾಂ. ಅವ್ನ ಗಂಡನ ಹೆಸರು ಶಿವಣ್ಣ. ಹಾಂ. ಎಷ್ಟು ಜನ ಸೇರ್ಕೊಂಡು ಬಡ್ದಿದ್ದು ನಿಮ್ಮನ್ನ? ಒಟ್ಟು 4 ಜನ. ಹಾಂ ಹಾಂ. ಎಲ್ಲಿ ಏಟಾಗೈತೆ? ಎದೆ ಮೇಲೆಲ್ಲ ತುಳಿದು, ತಲೆ ಎಲ್ಲ ಜಡ್ದು, ಕಾಲೇಜಕ್ಕೆಲ್ಲ ಎಳ್ದಾಡಿ ತಿರ್ಚ್ಕೊಂಡ್ರು ಬಿಡ್ಲೇ ಇಲ್ಲ ನನಗೆ. ಈ ಸಂಬಂಧ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ. ಕಹಳೆ ಕೂಗು ನ್ಯೂಸ್ ಕನ್ನಡ, ಇದು ನಿಮ್ಮ ಕೂಗು, ನಮ್ಮ ಧ್ವನಿ.